ರಥಸಪ್ತಮಿ ಹಿಂದೂ ಧರ್ಮದಲ್ಲಿನ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಸೂರ್ಯನ ಆರಾಧನೆಗೆ ಸಂಬಂಧಿಸಿದ ವಿಶೇಷ ದಿನವಾಗಿದ್ದು, ಮಕರ ಸಂಕ್ರಾಂತಿಯ ನಂತರ ಬರುವ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಲ್ಲಿ ಆಚರಿಸಲಾಗುತ್ತದೆ. ಇನ್ನು ರಥಸಪ್ತಮಿಯ ಇತಿಹಾಸ ಮತ್ತು ಮಹತ್ವ, ಆಚರಣೆ ಹೇಗೆ ಎಂಬ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ಇವತ್ತಿನ ವಿಡಿಯೋದ ಮೂಲಕ ತಿಳಿಯೋಣ ಬನ್ನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಮತ್ತ್ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ ಬನ್ನಿ. ರಥಸಪ್ತಮಿಯ ಐತಿಹಾಸಿಕ ಹಿನ್ನೆಲೆ ನೋಡುವುದಾದರೆ, ಪೌರಾಣಿಕ ಕಥೆಗಳ ಪ್ರಕಾರ ಈ ದಿನ ಸೂರ್ಯನು ತನ್ನ ರಥವನ್ನು 7 ಕುದುರೆಗಳು ಎಳೆದಂತೆ ಉತ್ತರಾಯಣ ದಿಕ್ಕಿನಲ್ಲಿ ಸಂಚರಿಸಲು ಆರಂಭಿಸುತ್ತಾನೆ ಎಂದು ನಂಬಲಾಗಿದೆ. ಈ 7 ಕುದುರೆಗಳು ವಾರದ 7 ದಿನಗಳು ಅಥವಾ ಸಪ್ತವರ್ಣಗಳನ್ನು ಸೂಚಿಸುತ್ತವೆ. ಮತ್ತೊಂದು ಕಥೆಯ ಪ್ರಕಾರ, ರಾಜ ಯಶೋವರ್ಮನನ ಪುತ್ರ ಅಂಧವನಾಗಿದ್ದರೂ ರಥಸಪ್ತಮಿಯಂದು ಸೂರ್ಯನನ್ನು ಪೂಜಿಸಿದ ಪರಿಣಾಮ ದೃಷ್ಟಿಯನ್ನು ಪಡೆದನು. ಅದರಿಂದ ಈ ದಿನವನ್ನು ಆರೋಗ್ಯ ಮತ್ತು ಆಯುಷ್ಯದ ದಿನವೆಂದೂ ಸಹ ಪರಿಗಣಿಸಲಾಗುತ್ತದೆ. ಇನ್ನು ರಥಸಪ್ತಮಿಯ ಮಹತ್ವ ನೋಡುವುದಾದರೆ, ಸೂರ್ಯಾರಾಧನೆಗೆ ಮೊದಲ ಆದ್ಯತೆ. ಸೂರ್ಯನು ಜೀವಶಕ್ತಿಯ ಮೂಲ. ಈ ದಿನ ಸೂರ್ಯನಿಗೆ ಆರ್ಘ್ಯ ನೀಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಲಭಿಸುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ಇನ್ನು ಆರೋಗ್ಯ ಲಾಭ, ಸಹಕಾಯವೆಂದು ಶಾಸ್ತ್ರಗಳು ಸಹ ಹೇಳುತ್ತವೆ. ಇನ್ನು ಪುಣ್ಯಫಲ, ಈ ದಿನ ಉಪವಾಸ, ಜ್ಞಾನ, ಜಪ, ಹೋಮ ಮಾಡಿದರೆ ಪಾಪನಾಶಕವಾಗಿ ಪುಣ್ಯ ಸಹ ವೃದ್ಧಿಯಾಗುತ್ತದೆ. ಕೃಷಿ ಮತ್ತು ಪ್ರಕೃತಿಗೆ ಈ ದಿನದಿಂದ ಪ್ರಕೃತಿಯಲ್ಲಿ ಬೆಳಕು, ತಾಪ ಮತ್ತು ಶಕ್ತಿಯ ಹೆಚ್ಚಳವೂ ಸಹ ಪ್ರಾರಂಭವಾಗುತ್ತದೆ. ಕೃಷಿ ಚಟುವಟಿಕೆಗಳಲ್ಲಿ ಚೇತರಿಸುವ ಕಾಲವೆಂದೂ ಸಹ ಇದನ್ನು ಪರಿಗಣಿಸಲಾಗುತ್ತದೆ. ಪಾಪ ನಿವಾರಣೆ ಹಾಗೂ ಪುಣ್ಯ ಸಂಪಾದನೆಗೆ ಈ ದಿನ ಶ್ರೇಷ್ಠವಾಗಿದೆ. ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡುವುದು, ಅದರಲ್ಲೂ ಸಹ ಎಕ್ಕದ ಎಲೆ ಇಟ್ಟು ತಲೆಯ ಮೇಲೆ ಸ್ನಾನ ಮಾಡುವುದರಿಂದ ಎಷ್ಟೋ ಆರೋಗ್ಯ ವೃದ್ಧಿ ಹೆಚ್ಚಿಸುತ್ತದೆ. ಮತ್ತು ಸೂರ್ಯನಿಗೆ ಅರ್ಘ್ಯ ಅರ್ಪಣೆ ಸಹ ನೀಡಬಹುದು. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ಸೂರ್ಯ ನಮಸ್ಕಾರ ಸಹ ಇರುತ್ತದೆ. ಒಟ್ಟಾರೆಯಾಗಿ ಪ್ರಕೃತಿ ಆರೋಗ್ಯ ಮತ್ತು ಧಾರ್ಮಿಕ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ದಿನ ಅಂತಲೇ ಹೇಳಬಹುದು. ಇನ್ನು ರಥಸಪ್ತಮಿಯ ಪೌರಾಣಿಕ ಹಿನ್ನೆಲೆ ನೋಡುವುದಾದರೆ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ರಥಸಪ್ತಮಿ ಬಗ್ಗೆ ಹೇಳಿದ ಕಥೆಯಿದೆ. ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮಗನಿಗೆ ಹುಟ್ಟಿನಿಂದಲೇ ರೋಗ ನಷ್ಟನಾಗಿದ್ದ. ಈ ಬಗ್ಗೆ ಜ್ಯೋತಿಷಿಗಳಿಂದ ಮಾಹಿತಿ ಪಡೆದು ಸಂಚಿತ ಕರ್ಮದಿಂದ ಬಂದಿರುವ ಕಾಯಿಲೆಗೆ ರಥಸಪ್ತಮಿ ವ್ರತ ಚರಿಸಲು ಹೇಳಿದರು. ಅದರಂತೆ ಅಂದು ಸೂರ್ಯಾರಾಧನೆ ಮಾಡಲಾಗಿ ರಾಜಪುತ್ರನು ಆರೋಗ್ಯವಂತನೂ ಪ್ರಭಾವಶಾಲಿಯೂ ಆದನು. ಅದಲ್ಲದೆ ಪಾಂಡವರು ವನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆ ಮಾಡಿ ಆತನಿಂದ ಅಕ್ಷಯ ಪಾತ್ರೆ ಪಡೆದಿದ್ದರು. ಅಲ್ಲದೆ ರಾವಣನನ್ನು ಗೆಲ್ಲಬೇಕಾದರೆ ಶ್ರೀರಾಮನೂ ಕೂಡ ಅಗಸ್ತ್ಯರ ಉಪದೇಶದಂತೆ ಅಧಿಕೃತ ಹೃದಯದ ಮೂಲಕ ಸೂರ್ಯನ ಆರಾಧನೆ ಮಾಡಿದನೆಂದೇ ರಾಮಾಯಣದಲ್ಲಿ ಹೇಳಿದೆ. ಸೂರ್ಯಾರಾಧನೆ ಮಾಡಿ ಚಿನ್ನ ನೀಡುವ ಶಮಂತಕ ಮಣಿ ಪಡೆದ ಸತ್ರಾಜಿತನ ಕಥೆ ಹರಿವಂಶದಲ್ಲಿ ಬಂದಿದೆ.
ಮಯೂರನೆಂಬ ಕವಿ ಸೂರ್ಯ ಶತಕವೆಂಬ ಗ್ರಂಥ ಬರೆದು ಪಡೆದುಕೊಂಡ ಕಣ್ಣನ್ನು ಮತ್ತೆ ಪಡೆದನೆಂಬ ಕತೆ ಹೇಳುತ್ತಾರೆ. ಶ್ರೀರಾಮ ಸೂರ್ಯವಂಶನಾದರೆ ಕರ್ಣ ಸುವಿಗ್ರ ನವಗ್ರಹದಲ್ಲಿ ಶಕುನಿ ಹಾಗೂ ಯಮ ಸೂರ್ಯನ ಪುತ್ರರಾಗಿರುತ್ತಾರೆ. ರಥಸಪ್ತಮಿ ಎಂದು ಸೂರ್ಯ ಉದಯಕ್ಕೆ ಸರಿಯಾಗಿ ನದಿ, ಸಮುದ್ರ, ಸರೋವರ, ಸಂಗಮ ಮುಂತಾದೆಡೆ ಸ್ನಾನ ಮಾಡಿ ಸೂರ್ಯನಿಗೆ ಆಜ್ಞೆ ನೀಡಿದರೆ ಪೂರ್ವಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಪರಿಹಾರವಾಗುತ್ತವೆ. ಸೂರ್ಯ ಉದಯಕ್ಕೆ ಮಾಡುವ ಮಾಘ ಸ್ನಾನ ತುಂಬ ಪುಣ್ಯಪ್ರದವಾದದ್ದು. ಆಯುಷ್ಯು, ಆರೋಗ್ಯ, ಸಂಪತ್ತು ಲಭಿಸುವುದೇ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗಬೇಕೆಂದು ಪುರಾಣಗಳು ಸಾರಿ ಹೇಳುತ್ತವೆ. ಸೂರ್ಯನ ಆರಾಧನೆಗೆ ಋಗ್ವೇದದ ಕಾಲದಿಂದಲೂ ಸಹ ಪ್ರಚಲಿತದಲ್ಲಿದೆ. ಪ್ರಾಚೀನ ವೈದಿಕ ಧರ್ಮದಲ್ಲಿ ಸೂರ್ಯನಿಗೆ ಅತ್ಯಂತ ಪ್ರಾಮುಖ್ಯತೆ ಇತ್ತು. ಆತನ ಆರಾಧನೆಯಿಂದಲೇ ಸೌರಪಂಥ ಹುಟ್ಟಿದ್ದು. ಕಾಲಗಣನೆಯಲ್ಲಿ ಸೌರಮಾನ ಎಣಿಕೆ ಎಂದಿಗೂ ಇದೆ. ಇನ್ನು ಗಾಯತ್ರಿ ಮಂತ್ರದಲ್ಲಿ ಪ್ರತಿ ಶಬ್ದವೂ ಸಹ ಸೂರ್ಯನ ಸಾಮರ್ಥ್ಯವನ್ನು ಕೊಂಡಾಡುತ್ತದೆ. ಇದಿಷ್ಟು ಸಹ ರಥಸಪ್ತಮಿಯ ಹಿನ್ನೆಲೆ ಮತ್ತು ಐತಿಹಾಸಿಕ ಮಹತ್ವ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ರಥಸಪ್ತಮಿ ದಿನದಂದು ಎಕ್ಕದ ಎಲೆ ಸ್ನಾನಗೆ ಯಾಕೆ ಅಷ್ಟು ಮಹತ್ವವಿದೆ ಎಂಬುವುದ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಣ.